ಒಂದು ಕಾಲದಲ್ಲಿ ಬಿಸಿಲು ಅದಕ್ಕೆ ಬೇಕಾಗಿ ಆ ಪಂಚಾಂಗದಲ್ಲಿ ಮುಹೂರ್ತವನ್ನು ಕೊಟ್ಟುಬಿಟ್ಟು ಅದಕ್ಕೆ ರೆಡಿ ಆಗ್ತಾರೆ. ಇಲ್ಲದಿದ್ದರೆ ಮಾಡಮ್ಮ ನಮ್ಮದೆಲ್ಲ ಮಾಡಮ್ಮ ಈ ಥರ ಆಗ್ತದೆ. ಹಾಕಿದ್ದೀರಾ ಗಂಗಾಜಲ ಹಾಕಿದ್ದು ಇದು ಕೋಣೆಗೆ ಬಿಟ್ಟು ಇದರಲ್ಲಿ ಕೂಡಿಸೋದು ಹೇಗೆ? ಇದರಲ್ಲಿ ಬತ್ತಿ ಬೇಕಿತ್ತು. ಬತ್ತಿ ಉಂಟದು ಮಾತ್ರ ಬತ್ತಿ ಬತ್ತಿಯನ್ನು ತೆಗಿ. ಇದರಲ್ಲಿ ಇರುವುದು ಈಗ ತೆಂಗಿನಾಗೆ ಹೊಡಿತೀರಿ.
ಸಹಸ್ರಪತಿ ಮುಚ್ಚುಲೆ ಮುಚ್ಚುಲೆ ಅದನ್ನು ಮಾಡಿಬಿಟ್ಟು ಮತ್ತೊಂದು ಜೊತೆ ಮುಂದುವರಿಸಿ ಆರಂಭ ಮಕ್ಕಂಜ ಇವತ್ತು ಭಂಡಾರ ತೆಗಿದೆ ಅದಕ್ಕೂ ತಲುಪಬೇಕು ನಾನು ಇದು ಗುಲಾಬಿದ್ದು ಮನ್ಮಥನ ಯುವಕರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಕಾರ್ಯ ಮಾಡಬೇಕು ಎಂದು ಹೊರಟಿದ್ದಾರೆ. ಹಾಗಾಗಿ ಹಿರಿಯರ ಆ ಗೌರವಕ್ಕೆ ಚ್ಯುತಿ ಬರದಾಗಿ ಒಳ್ಳೆಯ ಉತ್ತಮವಾದಂಥ ಒಂದು ಇವ್ರು ಮಾಡಬೇಕು. ಈ ಸಂಸ್ಥೆಯನ್ನು ಕಳೆದ ಒಂದು ತಿಂಗಳ ಹಿಂದೆ ಪ್ರಾರಂಭ ಮಾಡಿ ಸುಳ್ಯದಲ್ಲಿ ಪ್ರಾರಂಭ ಮಾಡಿ ಚಿಕ್ಕ ಸಮಯದಲ್ಲಿ ಇನ್ನೊಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ನಾವು ಬಹಳ ಸಂತೋಷ ಪಡ್ತೇವೆ. ಈ ಒಂದು ಫರ್ನಿಚರ್ ಶೋರೂಮನ್ನು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ರಾಜೇಶ್ ಜಿ ಧರ್ಮದರ್ಶಿಗಳು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಯೋಗೇಶ್ವರ ಸಿದ್ಧ ಪುರುಷ ಮಠ ಮರ್ಕಂಜ ಇವರ ಪಾದಾರ ಶರಣಾರವಿಂದಕ್ಕೆ ವಂದಿಸುತ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಬರಮಾಡಿದ್ದೇನೆ. ಎಸ್.ಎನ್. ಮನ್ಮಥ ನಿರ್ದೇಶಕರು BCC ಬ್ಯಾಂಕ್ ಮಂಗಳೂರು ಇವರನ್ನು ಪ್ರೀತಿಪೂರ್ವಕವಾಗಿ ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಹಾಗೆ ನಮ್ಮ ನಿರ್ದೇಶಕರ ತಂದೆಯವರಾದ ಪುಟ್ಟಣ್ಣಗೌಡ ಕೃಷಿಕರು ಇವರನ್ನು ಹಾಗೆ KR ಗಿರಿಧರ್ ನಿವೃತ್ತ ಕೆನರಾ ಬ್ಯಾಂಕಿನ ಅಧಿಕಾರಿ ಇವರನ್ನು ಸೇರಿರ್ತಕ್ಕಂಥ ಎಲ್ಲ ಗ್ರಾಹಕ ಮಿತ್ರರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಅವಧಿಯಲ್ಲಿ ನಾವು ಹೆಚ್ಚಿನ ಗ್ರಾಹಕರನ್ನು ತಲುಪುವಂಥ ಕೆಲಸವನ್ನು ಅದರಲ್ಲಿ 15 ದಿವಸಕ್ಕೊಮ್ಮೆ ಡ್ರಾ ಮಾಡಿ ಬಂಪರ್ ಪ್ರೈಸ್ ಅನ್ನು ನೀಡುವಂಥದ್ದು. ಹಾಗೆ ಇದು ಸೀಸನ್ ಅನ್ನು ಮುಗಿಸಿ ಬಹುಶಃ ಎಲ್ಲ ಗ್ರಾಹಕರ ವಿಶ್ವಾಸವನ್ನು ತಕೊಂಡು ನಾವು ಮುಂದಿನ ಸೀಸನ್ ಅನ್ನು ಪ್ರಾರಂಭ ಮಾಡಿ ಬಹುಶಃ ನಾನು ಕಳೆದ 20 ವರ್ಷದಿಂದ ವ್ಯವಹಾರ ಕ್ಷೇತ್ರದಲ್ಲಿದ್ದೇನೆ. ಸೊ ನನಗೆ ಹೆಮ್ಮೆ ಇದೆ. ಇವತ್ತು ಹೋದಾಗೆಲ್ಲ ನೀವು ಮಾಡಿದ್ರೆಲ್ಲ ನಾವು ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಒಂದಷ್ಟು ಗ್ರಾಹಕರು ಬರ್ತಾ ಇದ್ದಾರೆ. ಆ ರೀತಿ ನಾವು ವಿಶ್ವಾಸವನ್ನು ಈ ಸಂಸ್ಥೆಯ ಮುಖಾಂತರ ಉಳಿಸಿಕೊಳ್ತೇವೆ. ಮುಂದಿನ ವಾರದಲ್ಲಿ ನಮಗೆ ನಮ್ಮ ಸ್ವಾಮೀಜಿಗಳೇ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ವಿಶಾಲ್ ನಗರದಲ್ಲಿ ಕೂಡ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ. ನಾವು 1 ತಿಂಗಳ ಅವಧಿಯಲ್ಲಿ 3 ಶಾಖೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮಗೆ ಇನ್ನಷ್ಟು ನಿಮ್ಮೆಲ್ಲರ ಸಹಕಾರವನ್ನು ಕೇಳುತ್ತಾ ಇವೆಲ್ಲರೂ ಮುಂದೆ ನಮ್ಮ ಜೊತೆಗೆ ಇಲ್ಲಿ ನಾವು ಈ ಸಂಸ್ಥೆಯ ಮುಖಾಂತರ ಎಲ್ಲರ ವಿಶ್ವಾಸವನ್ನು ಉಳಿಸಿಕೊಳ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಬಂದಂತ ಎಲ್ಲ ಗ್ರಾಹಕ ಮಿತ್ರರಿಗೂ ಆತ್ಮೀಯರು ಪ್ರೀತಿಯ ಸ್ವಾಗತವನ್ನು ಬಿಡುಗಡೆ ಮಾಡಿ ಮಾತಾಡೋದು. ಈಗ ನಾವು ಬಿಡುಗಡೆ ಮುಂದೆ ನಾನೇನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ನಿಮ್ಮ ಯುವಕರೇ ಶ್ರೀರಾಮದ ದೈವ ದೇವರುಗಳನ್ನು ಮನಸಾರೆ ಪ್ರಾರ್ಥಿಸ್ತಾ ಈ ಒಂದು ಶಾಖೆಯನ್ನು ಉದ್ಘಾಟನೆ ದೀಪ ಬೆಳಗಿಸಿ ದಿವ್ಯ ವ್ಯವಸ್ಥೆಯಿಂದ ಉದ್ಘಾಟನೆಗೆ ಇದ್ದಿರುವಂಥ ಶ್ರೀ ರಾಜೇಶ್ ಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಆರಿಫರವರೇ, ಮಿತ್ರರವರೇ, ಎಲ್ಲ ಆಮಂತ್ರಿತ ಗಣ್ಯರೇ, ಬಂದಿರುವಂಥ ಎಲ್ಲ ಆಮಂತ್ರಿತ ಪ್ರಮುಖರಿಗೆ, ಜಯಂತ್ ಹಾಗೂ ಶಾಂತಾರಾಮ್ ಅವರ ನೇತೃತ್ವದಲ್ಲಿ ಈ ಒಂದು ಹೊಸ ಉದ್ದಿಮೆಯನ್ನು ಲೋಕಾರ್ಪಣೆ ಮಾಡಿದೆ.
ಈಗಾಗಲೇ ಸುಳ್ಯದಲ್ಲಿ ಅದರ ಪ್ರಧಾನ ಕಚೇರಿಯನ್ನು ಹೊಂದಿಕೊಂಡು ಇನ್ನು 2 ಈಗಾಗಲೇ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಮತ್ತೊಂದು ಶಾಖೆಯನ್ನು ಕುಶಾಲನಗರದಲ್ಲಿ ಅತಿ ಶೀಘ್ರವಾಗಿ ಉದ್ಘಾಟನೆ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಈ ಒಂದು ಉದ್ದಿಮೆಯ ಯಾವ ರೀತಿ ವೇಗದಿಂದ ಈ ಒಂದು ಶಾಖೆಗಳನ್ನು ಇವತ್ತು ಪ್ರಾರಂಭವಾಗಿದೆ, ಅದೇ ರೀತಿಯಲ್ಲಿ ಇದು ಜನಸಾಮಾನ್ಯರ ಈ ಉದ್ದಿಮೆ ಯಶಸ್ವಿ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಈಗ ತಾನೇ ಜ್ಯೋತಿ ಬೆಳಗಿ ಈ ಒಂದು ಸಂಸ್ಥೆಗೆ ಶುಭ ಹಾರೈಸುವರಿದ್ದಾರೆ. ಈ ಒಂದು ಶಾಖೆ ಉತ್ತರೋತ್ತರವಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದ ಯುವಜನತೆ ಇವತ್ತು ಸೇರಿಕೊಂಡು ಒಂದು ಒಳ್ಳೆಯ ಉದ್ಯೋಗವನ್ನು ಸಮಾಜಕ್ಕೆ ನೀಡಬೇಕು ಅಂತಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಆರಂಭವಾಗಿದೆ. ಇದು ಅನೇಕ ಜನರ ಮನೆ ಮತ್ತು ಮನಕ್ಕೆ ಮುಟ್ಟಿ ಈ ಉದ್ದಿಮೆ ಬಹಳ ರೀತಿಯಲ್ಲಿ ಬೆಳಗಲಿ ಅಂತ ನಾನು ಹಾರೈಸ್ತೇನೆ. ಜೊತೆಗೆ ನಮ್ಮ ಸಹಕಾರ ಸಂಘದಿಂದ ಕೂಡ ಬೇಕಾಗುವಂಥ ಯಾವುದೇ ಇಲ್ಲಿ ಬೇಕಾಗುವಂಥ ವಸ್ತುಗಳಿದ್ದರೆ ಉಳಿದ ಕೂಡ ನಾವು ಅದನ್ನು ಖರೀದಿ ಮಾಡುವುದರ ಮುಖಾಂತರ ಈ ಸಂಸ್ಥೆಗೆ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾರೈಸ್ತಾ ಇದ್ದೇವೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಬಂದಿರುವಂಥ ಗಣ್ಯರಿಗೆ, ಸ್ವಾಮಿಗಳಿಗೆ ಎಲ್ಲರಿಗೆ ವಂದಿಸಿ ಈ ಶುಭ ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕೂಡ ಆಗಮಿಸುವಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶುಭ ಹಾರೈಸಿ ಆದಿತ್ಯ ಅವರು ಕ್ಲೌಡ್ ಮಾರ್ಕೆಟಿಂಗ್ ಸಂಸ್ಥೆಯ ಒಂದು 2ನೇ ಶಾಖೆ ಉದ್ಘಾಟನಾ ಸಮಾರಂಭದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಮ್ಮೆಲ್ಲ ಆತ್ಮೀಯರಾಗಿರ್ತಕ್ಕಂಥ ಮನ್ಮಥಣ್ಣವರೇ ಹಾಗೂ ಎಲ್ಲ ಆತ್ಮೀಯರೇ, ಈ ಸಂಸ್ಥೆಯ ಪಾಲ್ದಾರರು, ಇತ್ತೀಚೆಗೆ ತುಂಬಾ ಕಡೆ ಸ್ಕೀಮ್ ಆಗ್ತಾ ಇದೆ. ಆದರೆ ನಮ್ಮ ಸುಳ್ಯ ತಾಲೂಕಲ್ಲಿ ಹೇಳಿಕೊಳ್ಳುವಂಥ ಸ್ಕೀಮ್ ಯಾವುದು ಇರಲಿಲ್ಲ. ಆದರೆ ಜಯಂತ್ ಅವರ ಸಾರಥ್ಯದಲ್ಲಿ ಅಶ್ರಫ್ ಅವರು ಮುಂತಾಗಿ ಜನ ಸೇರ್ಕೊಂಡು ಮಾಡಿದ್ದಾರೆ. ಇಲ್ಲಿಯ ಜನರ ಒಂದು ಕನಸೇನಿದೆ, ನನಸು ನೀವು ಮಾಡ್ತೀರಿ ಅಂತ ಎಂಬ ಇಚ್ಛೆಯಲ್ಲಿ ಅವರು ಸೇರ್ತಾರೆ. ಖಂಡಿತ ಮಾಡ್ತೀರಿ ಎಂಬ ಭರವಸೆ ನಮ್ಮಲ್ಲಿ ಇದೆ. ಈ ಸಂಸ್ಥೆ ಇನ್ನಷ್ಟು ಉತ್ತಮವಾಗಿ ಬೆಳಗಲಿ, ಜನಗಳಿಗೆ ತುಂಬ ಪ್ರೀತಿ ವಿಶ್ವಾಸ ಸದಾ ಇರಲಿ. ಹಾಗೂ ಈ ಊರಿನ ಬಡ ಜನರಿಗೆ ಕೇವಲ ಮಾರ್ಕೆಟಿಂಗ್ ಲಾಭ ಮಾಡೋದು ಮಾತ್ರ ಅಲ್ಲ, ಅವರಿಗೂ ಕೂಡ ಅದರ ಸದುಪಯೋಗ ಕೊಡ್ಕೊಳ್ಳಿ, ಬಡ ಜನರಿಗೆ ಉಪಕಾರ ಕೂಡ ಮಾಡಿ. ನಮ್ಮಿಂದ ಸಹಾಯ ನಾವು ಖಂಡಿತ ಮಾಡ್ತೇವೆ. ನಿಮ್ಮ ಜೊತೆ ನಾವು ಯಾವತ್ತೂ ಇದೆ ಎಂದು ಹೇಳುತ್ತಾ ಸಂಸ್ಥೆಗೆ ಇನ್ನೂ ಉತ್ತಮ ಅಭಿವೃದ್ಧಿಯಾಗಿಂದ ಶುಭವನ್ನು ಕೂಡ ಹಾರೈಸ್ತಾ ನನ್ನ ಮಾತನ್ನು ಮತ್ಸ್ಯೇಂದ್ರನಾಥ ಜ್ಞಾನನಾಥ 84 ಸಿದ್ಧರಿಗೆ ವಂದಿಸ್ತಾ ಸ್ಥಳ ಸಾನ್ನಿಧ್ಯ ದೇವತೆಗಳನ್ನು, ಗ್ರಾಮ ದೇವರನ್ನು ಹಾಗೆ ಆರಾಧ್ಯ ಶಕ್ತಿಯಾದಂತಹ ತಾಯಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಂಸ್ಥೆಯ ಒಂದು ಶಾಖಾ ಕ್ಲೌಡ್ ಸಂಸ್ಥೆಯ ಒಂದು ಶಾಖಾ ಕಚೇರಿಯ ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ನಾವೆಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಆತ್ಮೀಯರಾದಂತಹ ಮನ್ಮಥನಿಗೆ ವಿಶೇಷವಾಗಿ, ಯಾಕೆಂದರೆ ಅವತ್ತಿನಿಂದ ಇವತ್ತಿನವರೆಗೆ ತುಂಬ ಗೌರವ ಕೊಟ್ಟು ನಾನು ಒಂದು ಗೌರವ ಸ್ಥಾನವನ್ನು ಇಟ್ಟಂತಹ ಒಬ್ಬ ವ್ಯಕ್ತಿ. ಸಮಾಜದಲ್ಲಿ ತನ್ನ ಗೌರವವನ್ನು, ಘನತೆಯನ್ನು ಒಂದು ಉಳಿಸಿಕೊಂಡು ಬರಬೇಕಾದ್ರೆ ಅದಕ್ಕೆ ತುಂಬ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಅಂಥ ಒಂದು ಸ್ಥಾನಮಾನವನ್ನು ಉಳಿಸಿ ಒಂದು ಹಿರಿಯ ಯುವಕರಿಗೆ, ಯುವಜನತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥ ಯುವಜನರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಶಕ್ತಿ ಇದ್ರೆ ಅವರ ಹತ್ರ ಇದೆ, ಆ ಚೈತನ್ಯ ಇದ್ರೆ ಅವರ ಹತ್ರ ಇದೆ. ಅಂತ ಒಬ್ಬ ವ್ಯಕ್ತಿ ನಿಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದೆ ಅವರ ಕಾರ್ಯಕ್ಷೇತ್ರ ವಿಶೇಷವಾಗಿ ಸಮಾಜ ಸೇವೆ ಮಾಡುವಂತ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಅವರಿಗೆ ಅನುಗ್ರಹಿಸಲಿ ಅಂತ ಕೇಳಿಕೊಳ್ಳುತ್ತಾ, ವೇದಿಕೆಯ ಮೇಲೆ ಜಾತಿ, ಮತ, ಪಂಥ, ಧರ್ಮ ಭೇದವಿಲ್ಲದೆ ವೇದಿಕೆಯನ್ನು ನಿರ್ಮಾಣ ಮಾಡಿರುವ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಹಾಗೂ ಈ ಸಂಸ್ಥೆಗೆ ಶುಭ ಕಾಮನೆಗಳನ್ನು, ಶುಭ ಹಾರೈಕೆಗಾಗಿ ಗ್ರಾಹಕರಾಗಿಯೂ ಅತಿಥಿಗಳಾಗಿಯೂ ಆಗಮಿಸಿ ಈ ಸ್ಥಾನವನ್ನು ಪಡ್ಕೊಂಡಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ತಾಯಿ ಅನ್ನಪೂರ್ಣೇಶ್ವರಿ ಮಹಾಸಿದ್ಧರ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಆಶೀರ್ವದಿಸ್ತಾ, ಈ ಸಂಸ್ಥೆ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಬಡ ಅಂದ್ರೆ ಅಷ್ಟು
ಕೆಲ ವರ್ಗದಲ್ಲಿರುವಂತ, ನಮಗಿನ್ನು ಮನೆಯಲ್ಲಿ ಯಾವುದನ್ನು ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಮಟ್ಟದಲ್ಲಿರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿಯೂ ಸಹ ಈ ಸಂಸ್ಥೆಯ ಹೆಸರು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಬೆಳಗಲಿ. ಯಾಕೆಂತ ಹೇಳಿದ್ರೆ ಆ ಮನೆಗಳಿಯೂ ಈ ಸಂಸ್ಥೆಯ ಒಂದು ವಸ್ತು ಅಲ್ಲಿ ಇದೆ ಅಂತ ಹೇಳುವಂತಹ ಒಂದು ಕಲ್ಪನೆ. ಯಾಕೆಂತ ಹೇಳಿದ್ರೆ ಇದು ಸಣ್ಣ ಮಟ್ಟವನ್ನು ಕಟ್ಟಿ ಆ ಒಂದು ವಸ್ತುವನ್ನು, ಒಳ್ಳೆಯ ವಸ್ತುವನ್ನು ಮನೆಯಲ್ಲಿ ತಗೊಂಡೋಗಿಡುವಂತಹ ಒಂದು ವ್ಯವಸ್ಥೆ. ಅಂತ ಒಂದು ವ್ಯವಸ್ಥೆಯಲ್ಲಿ ಉತ್ತಮ ಗುಣಮಟ್ಟವನ್ನು ಈ ಯಾವೆಲ್ಲ ಸಂಸ್ಥೆಗಳು ಪಾಲನೆ ಮಾಡಬೇಕಾದಂಥದ್ದು ಇವತ್ತಿನ ದಿವಸದಲ್ಲಿ ಚಾರಿತ್ರ್ಯದ ಗೌರವ, ಚಾರಿತ್ರ್ಯ ಉಳಿಸಿಕೊಳ್ಳುವಂಥದ್ದು. ಅದನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ ಆ ಮೋಸ, ವಂಚನೆ, ಹಾಗೆ ಕಳಪೆ ಗುಣಮಟ್ಟ ಇದನ್ನೆಲ್ಲ ನಿರ್ಮಾಣ ಆಗದಾಗೆ, ಅದಕ್ಕೆ ಅವಕಾಶ ಕೊಡದೆ ಒಳ್ಳೆಯ ಗುಣಮಟ್ಟದ ವ್ಯವಸ್ಥೆಯನ್ನು, ಅಂದ್ರೆ ಯಾವತ್ತು ನಾವು ಒಳ್ಳೆಯ ಸರ್ವಿಸ್ ಅನ್ನು ಮತ್ತು ಒಳ್ಳೆಯ ಗುಣಮಟ್ಟವನ್ನು ನಾವು ಒದಗಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರ್ತದೆ, ಅದರ ಬೆಲೆಯೂ ಜಾಸ್ತಿ ಇರ್ತದೆ. ಹಾಗಾಗಿ ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ಜಾಸ್ತಿ ಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಒಂದು ಒಳ್ಳೆಯ ದಿನಸಿ ಅಂಗಡಿ ಇದೆ, ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು ಅಂತ ಹೇಳಿದ್ರೆ ಪ್ರತಿಯೊಬ್ಬ ದಿನಸಿ ಖರೀದಿ ಮಾಡಿದವನು ಸರಿಯಾದ ಸಮಯಕ್ಕೆ ಅವರಿಗೆ ಪಾವತಿ ಮಾಡುವಂತದನ್ನು ಪಾವತಿ ಮಾಡ್ತಾ ಇದ್ರೆ ಮಾತ್ರ ಒಂದು ಸರ್ವಿಸ್ ಕೊಡುವುದಕ್ಕೆ ಸಾಧ್ಯ. ಒಂದು ಸಹಕಾರ ಸಂಸ್ಥೆ ಉಳಿಬೇಕು ಅಂತ ಹೇಳಿದ್ರೆ ಸದಸ್ಯರು ಕಾರಣ. ಸದಸ್ಯರು ಸರಿಯಾದ ರೀತಿಯಲ್ಲಿ ಸಾಲವನ್ನು ಮತ್ತು ವ್ಯವಸ್ಥೆಯನ್ನು ಕಟ್ಟಿಕೊಂಡು ಬಂದ್ರೆ ಮಾತ್ರ ಆ ಸಂಸ್ಥೆ ಉಳಿದ್ರೆ ಸಂಸ್ಥೆಯಿಂದ ನಮಗೆ ಸಹಕಾರ ಸಿಗ್ತದೆ. ಅದೇ ರೀತಿಯಲ್ಲಿ ಈ ಸಂಘಟನೆ ಇದು ಒಂದು ಡ್ರಾ ಮುಖಾಂತರ ಎಲ್ಲರಿಗೂ ಮನೆ ತಲುಪುವಂತ ವ್ಯವಸ್ಥೆ. ಇದರಲ್ಲಿ ಸಹ ಕಲೆಕ್ಷನ್ಗಳು ಇರ್ತದೆ ಸಮಯಕ್ಕೆ. ಅಂತ ಸಮಯದಲ್ಲಿ ಅವರು ಕಟ್ಟುವಂತವರು ಸರಿಯಾದ ಸಮಯಕ್ಕೆ ಕಟ್ಟಬೇಕು, ಒಳ್ಳೆ ರೀತಿಯಲ್ಲಿ ಅದನ್ನು ಸಂಸ್ಥೆಯ ಸಹಕಾರವನ್ನು ಪಡ್ಕೊಳ್ಬೇಕು. ಅದಕ್ಕೆ ಪೂರಕವಾಗಿ ಜನರು ಸಹ ಸಹಕಾರ ಕೊಡಬೇಕು. ಮತ್ತೆ ಇದರಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಸೊಸೈಟಿಯಲ್ಲಿ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿದ್ರೆ ಪಿಗ್ಮಿ ಕಲೆಕ್ಟರ್ ಸಾಕಾಗ್ತದೆ. ಒಬ್ಬ ಪಿಗ್ಮಿ ಕಲೆಕ್ಟರ್ ಕಲೆಕ್ಟ್ ಮಾಡಿ ಸರಿಯಾದ ಬಹುಶಃ ಸೊಸೈಟಿ ಅವರು ಇರ್ಬೇಕು, ಅವರು ತಲೆಲ್ಲ ಆಡಿಸಿದ್ದಾರೆ. ಹಾಗೆ ಆ ಪಿಗ್ಮಿ ಕಲೆಕ್ಟರ್ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಆ ಸೊಸೈಟಿ ಹೆಸರು ಹೋಯ್ತು. ಹಾಗೇನೆ ಇದರಲ್ಲಿ ಸಹ ಹಾಗೆ ನಮ್ಮಲ್ಲಿ ಯಾರನ್ನು ನಾವು ಇದಕ್ಕೆ ನೇಮಕ ಮಾಡ್ತೀವಿ ಕಲೆಕ್ಷನ್ಗೆ, ಅದರ ಮೇಲೆ ಆಧಾರವಾಗಿ ನಿಂತಿರ್ತದೆ. ಇಲ್ಲದಿದ್ರೆ ಸಂಸ್ಥೆಗೆ ಬರುವಂತಹ ಆರ್ಥಿಕವಾದಂತಹ ವ್ಯವಸ್ಥೆಗಳು ಸರಿಯಾದ ರೂಪದಲ್ಲಿ ಸೇರುವುದಿಲ್ಲ. ಸೇರದಿದ್ದಾಗ ಸರ್ವಿಸ್ ಕೊಡ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಭದ್ರತೆಯನ್ನು ಇಟ್ಟುಕೊಂಡಿದ್ದೀರಿ ನೀವು. ಏನು ಅಂತ ಹೇಳಿದ್ರೆ ಇದು ಮಾರಾಟ ಮಳಿಗೆಯೂ ಉಂಟು. ಇದರಲ್ಲಿ ಫರ್ನಿಚರ್ ಮಾರಾಟ ಮಳಿಗೆಯೂ ಇಲ್ಲಿ ನಮ್ಮದೇ ಇದ್ದ ಕಾರಣ ಇಂಥ ಒಂದು ವ್ಯವಸ್ಥೆಗಳು ಹಾಳಾಗುವಂತದ್ದಿಲ್ಲ. ಗ್ರಾಹಕರಿಗೆ ತಲುಪುವಂಥದ್ದು ತಲುಪ್ತದೆ. ಸಂಸ್ಥೆಯವರು ಅದರ ಜಾಗ್ರತೆಯನ್ನು ಮಾಡಿಕೊಳ್ತಾರೆ. ಹಾಗಾಗಿ ಇದು ಆದಷ್ಟು ನಮ್ಮ ರಾಜ್ಯದಾದ್ಯಂತ ಈಗ ಸದ್ಯದಲ್ಲಿ ಮತ್ತೆ ನಮ್ಮ ಪ್ರಶ್ನೆ ಮತ್ತೆ ನೋಡುವ, ಆದ್ರೆ ರಾಜ್ಯದಾದ್ಯಂತ ಈ ಒಂದು ಸಂಸ್ಥೆಯ ಹೆಸರು ಅಲ್ಲಲ್ಲಿ ಶಾಖೆಗಳು ಉದ್ಘಾಟನೆ ಆಗಲಿ ಆದಷ್ಟು ಬೇಗದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಮತ್ತು ಇದಕ್ಕೆ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಯುವಕರು ಸೇರಿಕೊಂಡು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗ್ತದೆ. ಒಳ್ಳೆಯ ರೀತಿ ಉದ್ಯೋಗ ಸೃಷ್ಟಿ ಆಗ್ತದೆ. ಆ ಉದ್ಯೋಗ ಸೃಷ್ಟಿ ಮಾಡುವಂತ ಆಲೋಚನೆಗಳನ್ನು ಇಟ್ಟುಕೊಂಡು ಒಂದು ಸಂಸ್ಥೆಯನ್ನು ಆರಂಭ ಮಾಡೋದು ಇವತ್ತು ಬಾರಿ ಕಡಿಮೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲದರಲ್ಲೂ ಮೋಸ ಹೋಗೋದೇ ಜಾಸ್ತಿ. ನಾವು ಒಂದು 10 ಜನರನ್ನು ನಂಬಿ ನಾವು ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತೇವೆ, ಅಲ್ಲಿ 10 ಜನರಲ್ಲಿ ನಮಗೆ 5 ಜನ ಕೈಗೊಟ್ಟಾಗ ಆ ಸಂಸ್ಥೆ ಆಗ್ತದೆ. ಹಾಗಾಗಿ ಇಲ್ಲಿ ಸಮಾನ ಮನಸ್ಸಿನ ಮತ್ತು ಸಮಾನ ಭಾವನೆಯುಳ್ಳಂತಹ ಜನಗಳನ್ನು ಸೇರಿಸಿಕೊಂಡು ಮುಂದೆ ಹೋಗುವಂತ ಒಂದು ಆಲೋಚನೆಯನ್ನು ನೀವು ಮಾಡ್ಕೊಂಡಿದ್ದೀರಿ. ಅಂತ ಒಂದು ಆಲೋಚನೆಯಲ್ಲಿ ಸದಾಕಾಲ ಜಯಶಾಲಿಗಳಾಗಿ ಮುಂದಕ್ಕೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳುವಂತಹ ಹಾರೈಕೆಯೊಂದಿಗೆ ಇಷ್ಟು ಹೊತ್ತು ಮಾತಾಡುವುದಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಇಲ್ಲಿ ಬಂದು ಸೇರಿರುವಂತವ್ರು ಎಲ್ಲರೂ ನನ್ನ ಆತ್ಮೀಯರು. ಯಾಕಂದ್ರೆ ಹೇಳಿದ್ರೆ ನಾನೆಲ್ಲ ಇದರಲ್ಲಿ ಇದ್ದವ ಮತ್ತು ಇವತ್ತು ಈ ಮಟ್ಟಕ್ಕೆ ನಾನು 10 ಜನರ ಮುಂದೆ ಒಂದು ಎಲ್ಲಾ ಕಡೆ ಎಲ್ಲೆಲ್ಲೂ ಇಡೀ ಭಾರತದಾದ್ಯಂತ ನಾನು ಓಡಾಡಬೇಕು ಅಂತ ಹೇಳಿದ್ರೆ ನನಗೂ ಒಂದು ಕಷ್ಟ ಕಾಲ ಇತ್ತು. ಅಂತ ಕಷ್ಟ ಕಾಲದಲ್ಲಿ ಸತ್ಯ ನ್ಯಾಯ ಧರ್ಮದ ಪರವಾಗಿ ನಿಂತಂತ ಈ ಮನ್ಮಥನ ಅವರು ನಾನೇನ್ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಆಗಾಗ ಹೇಳ್ತಾ ಇರ್ತಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಬಾಲ್ಯದಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲರಿಗೂ ಒಳಿತಾಗ್ಲಿ, ದೇವರೊಳ್ಳೆ ಮಾಡಲಿ ಅಂತ ಹೇಳುವಂತ ಶುಭ ಆಶೀರ್ವಾದದೊಂದಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಿಮಗೆ ಹಿತವಚನ ನೀಡಲು ನಮ್ಮ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿಸಿರುವಂಥ ಎಸ್ ಎ ಮನ್ಮಥ ಇವರಿಗೂ ಕೂಡ ಪೂರಕ ಧನ್ಯವಾದಗಳು. ಹಾಗೆಯೇ ನಮ್ಮ ಆತ್ಮೀಯರು ಬೆಳ್ಳಾರಿಯಲ್ಲಿ ನಾವು ಯಾವ ಪರಿಚಿತರು ಆರಿಫ್ ಬೆಳ್ಳಾರಿ ಇವರಿಗೂ ಕೂಡ ಪೂರಕ ಅಭಿನಂದನೆಗಳು. ಹಾಗೆ ಈ ಕಟ್ಟಡ ಮಾಲಕರಾದ ಲಿಖಿತ್ ಇವರಿಗೂ ಕೂಡ ಪೂರಕ ಅಭಿನಂದನೆಗಳು. ಹಾಗೂ ಬಂದಂತಹ ಎಲ್ಲರಿಗೂ ಒಂದೇ ಮಾತೆಯಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ.